ಯು ಐ ನೋಡಿದೆ. ಉಪೇಂದ್ರ ಅವರು ಭಾಳ ವರ್ಷಗಳ ನಂತರ ಒಂದು ಒಳ್ಳೆ ಹೌದು ಹೌದು. ಯು ಐ ಸಿನಿಮಾ ನೋಡಿ ನಿಮ್ಗೆ ಹೇಗೆ ಅನಿಸ್ತು? ನಿಮಗೆ ಯಾವ ರೀತಿ ಅಂದರೆ ಫೋಕಸ್ ಅಂದರೆ ಒಂದು ಇದಿದೆ ಎಲ್ಲನೂ ಏನೋ ಫೋಕಸ್ ಮಾಡಿ ಅಂತ ಮಾಡಿದೆ. ಹೌದು ಯಾವ ರೀತಿ ಫೋಕಸ್ ಆಗಿತ್ತು ಸರ್. ನಾನು ಯು ಐ ನೋಡಿದೆ ಮತ್ತು ಮ್ಯಾಕ್ಸ್ ಅದು ನೋಡಿದೆ. ಒಂದು ವಾರ ಆಗ್ತಿದ್ದಂಗೆ ಏನೋ ಬಂತು, ಒಂದು ವಾರನೂ ಇಲ್ಲ 5 ದಿನದಲ್ಲೇ ಬಂದ್ಬಿಡ್ತು. ಆ್ಯಕ್ಚುಲಿ ಅದ್ರ ಬಗ್ಗೆ ಅವರು ಹೇಳ್ತಿದ್ರಲ್ಲ, ಕಲೆಕ್ಷನ್ ಸ್ವಲ್ಪ ಪ್ರಾಬ್ಲಮ್ ಆಗಿರ್ಬೋದು. ಇನ್ನೊಂದು ವಾರ ಅಂದರೆ ಒಂದು 10 ಡೇಸ್ ಬಿಟ್ಕೊಂಡು ಮ್ಯಾಕ್ಸ್ ಬಂದಿದ್ರೂ ಚೆನ್ನಾಗಿರೋದು. 2 ವೀಕ್ಸ್ ಅಟ್ಲೀಸ್ಟ್ ದೊಡ್ಡ ದೊಡ್ಡ ಹೀರೋಗಳಿಗೆ 2 ವೀಕ್ಸ್ ರನ್ ಬೇಕಲ್ವಾ, ಅದು ಸ್ವಲ್ಪ ಏಟು ಬಿದ್ದಿದೆ ಅನಿಸ್ತು. ಈಗ ನೋಡಿ ಇವತ್ತೇನು ವಾರ, ಇವತ್ತು ಬುಧವಾರನಾ ಗುರುವಾರ, ನಾಳೆ ಶುಕ್ರವಾರನ, ಇವತ್ತು ರಿಲೀಸ್ ಆಗಿದ್ರು ಸಾಕಾಗಿತ್ತು ಮ್ಯಾಕ್ಸು. ಏನೂ ಲಾಸ್ ಇಲ್ಲ ಅಲ್ವಣ್ಣ. ಯಾರೂ ಯು ಐ ಬಂದು 5 ದಿನಕ್ಕೆ ಮ್ಯಾಕ್ಸ್ ಬಂದಿಲ್ಲ ಅಂತಂದರೆ ಗಲಾಟೆಗಳು ಮಾಡಿಬಿಡ್ತೀವಿ ಅಂತ ಯಾರೂ ಕೇಳೂ ಇಲ್ಲ. 2 ವಾರ ಬಿಟ್ಕೊಂಡು ಮ್ಯಾಕ್ಸ್ ಬಂದಿದ್ರೂ ನಷ್ಟ ಏನೂ ಇಲ್ಲ. ಅವ್ರು ಹೇಳ್ತಾರೆ ನಮಗೆ ಈ ರಜಾಗಳಿಲ್ಲ. ಸಿನಿಮಾಗೆ ಹೋಗ್ತಿರೋದು ಆಟೋ ಡ್ರೈವರ್ಗಳು ಮತ್ತು ಕಾಲೇಜ್ ಹುಡುಗ, ಅವ್ರಿಗೆ ಯಾವ ರಜಾ ಬೇಕು? ರಜಾ ತೊಗೊಂಡು ಹೋಗೋಂಥವ್ರು ಯಾರೂ ಇಲ್ಲಿಲ್ಲ. ಸಿನಿಮಾ ನೋಡೋಕ್ಕೆ ಥಿಯೇಟ್ರಿಗೆ ಹೋಗ್ತಿರೋರು ಎಲ್ಲ ಆಟೋ ಡ್ರೈವರ್ಗಳು, ಪಾಪ ಕಾಲೇಜ್ ಹುಡುಗಿರನ್ನ ಹಾಕೊಂಡು ಓಡಾಡ್ತಿದ್ದಾರೆ. ಅವ್ರಿಗೋಸ್ಕರ ರಿಲೀಸ್ ಮಾಡೋರು ನೀವು ಯಾವಾಗ ರಿಲೀಸ್ ಮಾಡಿದ್ರು ಹೋಗತ್ತೆ. ಸೊ ಅದು ಸ್ವಲ್ಪ ರಾಂಗ್ ಅನ್ನಿಸ್ತು. ಇನ್ನೊಂದು 2 ವೀಕ್ಸ್ ಆದಮೇಲೆ ರಿಲೀಸ್ ಮಾಡಿದರೆ ಯು ಐಗೆ ಇನ್ನೊಂದು ಸ್ವಲ್ಪ ಒಳ್ಳೆ ಕಲೆಕ್ಷನ್ಸ್ಗಳು ಬಂದಿರೋದೇನೋ ಅಂತ. ಬಟ್ ಅವ್ರು ಹೇಳ್ತಾರಲ್ಲ ಏನೋ 200 ಥಿಯೇಟ್ರಲ್ಲಿ ಯು ಐ ರಿಲೀಸ್ ಆದರೆ ಮಿಕ್ಕಿ ಥಿಯೇಟ್ರಲ್ಲಿ ನಾವು ಬರ್ತೀವಿ ಅಂತ. ಬಟ್ ಆ ಮಿಕ್ಕಿ ಥಿಯೇಟ್ರ್ ಖಾಲಿ ಇದ್ದಿದ್ರೆ ಇವ್ರುಗಳೇ ಅದನ್ನು ತೊಗೋಬೋದಾಗಿತ್ತು. ಬಟ್ ಆ ಕಲೆಕ್ಷನ್ ವಿಷಯದಲ್ಲಿ ಸ್ವಲ್ಪ ಏನೋ ತೊಂದರೆ ಆಗಿರ್ಬೋದು ಯು ಐಗೆ ಅನ್ನಿಸ್ತು. ಯು ಐ ಸಿನಿಮಾ ನೋಡಿ ಏನು ಇಷ್ಟ ಸಿನಿಮಾ ಅರ್ಥ ಆಯ್ತಾ? ಸರ್ ಸಿನಿಮಾ ಅರ್ಥ ಆಗೋದ್ರಲ್ಲಿ ಏನಿಲ್ಲ, ಅಂಥದ್ದೇನು ರಾಕೆಟ್ ಸೈನ್ಸ್ ಏನಲ್ಲ ಅದು. ಬಟ್ ದಡ್ಡರಿಗೆ ಮಾತ್ರ ಅಷ್ಟೇ ಅದು, ಬುದ್ಧಿವಂತರಿಗಲ್ಲ ಆ ಸಿನಿಮಾ. ಆ್ಯಂಡ್ ನನಗನ್ಸಿತ್ತು ಸರ್, ಉಪೇಂದ್ರ ಮಾಡಿದ್ದು ಉಪೇಂದ್ರ ಮತ್ತು ಉಪೇಂದ್ರ ಮಾಡಿದ್ದು ಆ ಉಪೇಂದ್ರ ಇವಾಗಿಲ್ಲ ಸರ್. ಈಗಿರೋ ಉಪೇಂದ್ರ ಯಾರು ಗೊತ್ತಾ? ತುಂಬ ಡೀಸೆಂಟ್ ಉಪೇಂದ್ರ. ಈ ಉಪೇಂದ್ರ ನೋಡೋಕ್ಕಲ್ಲ ನಮ್ಮ ಕೈಲಿ. ಪಿಕ್ಚರ್ ಸೂಪರ್ ಹಿಟ್ಟು, ಸಖತ್ತಾಗಿದೆ ಕತೆ, ಅದೆಲ್ಲ ಓಕೆ. ಬಟ್ ಆ್ಯಸ್ ಅ ಫ್ಯಾನು ಈ ಉಪೇಂದ್ರನ, ಡೀಸೆಂಟ್ ಉಪೇಂದ್ರನ ನೋಡೋಕೆ ಏನೋ ಒಂಥರ ಆಗತ್ತೆ. ಅಂದರೆ ಅವ್ರಗಳ ಬಾಯಲ್ಲಿ ನಿಮ್ಮ ಅಜ್ಜಿನ ಈ ಥರನೇ ನಾವು ಕೇಳ್ಬಿಟ್ಟು, ಈಗ ಡೀಸೆಂಟಾಗಿದ್ರು ಉಪೇಂದ್ರ ಏನು ನೋಡ್ತಿದ್ದೀವಿ ನಾವು ಅನ್ನಿಸ್ಬಿಡತ್ತೆ. ಅದೊಂದು ಬೇಜಾರು. ಮತ್ತು ಕತೆ ಅಂತ ತೊಗೊಂಡ್ರೆ ಸರ್ ಸೂಪರಾಗಿದೆ ಕತೆ ಅನ್ನೋದಕ್ಕಿಂತ ನಾವೇ ಇವಾಗ ನೀವು ಹೇಳೋದಲ್ಲ, ಏನು ಹೇಳಿ, ಬಸ್ಸು ₹2 ಜಾಸ್ತಿ ಆಗಿದೆ, ನಮ್ಮ ಫೋಕಸ್ ಎಲ್ಲ ಬಸ್ ಮೇಲೆ ಹೋದರೆ ಅಲ್ಲಿ ಕೆಳಗಡೆ ತಿಮಿಂಗ್ಲ ಹೋಗ್ತಿರೋದನ್ನ ಯಾವನು ನೋಡ್ತಾನೆ? ಕಾಣಿಸ್ತಾ ಇರಲ್ಲ. ಸೊ ಫೋಕಸ್ ಅಂತಿರೋದು ಇದನ್ನೇ, ಈ ಬಸ್ ಬಗ್ಗೆ. ಮತ್ತು ಅವ್ರು ಯಾರಿಗೋ ತಲೆ ಮೇಲೆ ಮೊಟ್ಟೆ ಹೊಡೆದ್ರಂತೆ, ಇದ್ರ ಬಗ್ಗೆ ಎಲ್ಲ ನಾವು ಮಾತಾಡ್ತಿರ್ತೀವಿ ಗೊತ್ತಾ. ಆವಾಗ ಏನಾಗ್ಬಿಡುತ್ತೆ, ರಾಜ್ಯದಲ್ಲಿ ಏನೋ ದೊಡ್ಡದಾಗಿ ಆಗ್ತಿರ್ತದೆ, ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳೋದು ಬಿಟ್ಬಿಟ್ಟಿರ್ತೀವಿ. ಅದು ಯಾಕೆ ಅದು ನಮ್ಮ ಗಮನಕ್ಕೆ ಬಂದಿರಲ್ಲ. ಅದನ್ನೇ ಉಪಿ ಸರ್ ಹೇಳ್ತಿರೋದು, ಫೋಕಸ್ ಮಾಡಿರಿ ಮುಂಡೆ ಮಕ್ಕಳ, ಏನೋ ಒಂದು ನಡೀತೈತೆ ಅದನ್ನು ಬಿಟ್ಬಿಟ್ಟು ಬೇರೆ ಯಾವ್ದ್ರ ಬಗ್ಗೆನೋ ಮಾತಾಡ್ಕೊಂಡು ಕೂತಿರ್ತೀರ ನೀವು. ನಿಮ್ಮ ಲೈಫ್ನ ಬಿಟ್ಬಿಟ್ಟು ಬೇರೆ ಬೇಡದಿರೋ ವಿಷಯಗಳೆಲ್ಲ ಯೋಚನೆ ಮಾಡ್ತಿರ್ತೀರ ಅನ್ನೋ ಒಂದು ಸಣ್ಣ ಪಾಯಿಂಟನ್ನು ಅವರು 2 ಅವರ್ ಹೇಳಿದ್ದಾರೆ. ಬಟ್ ಆ ಹಳೆ ಉಪೇಂದ್ರ ಹೇಳಿದಿದ್ರೆ ಇನ್ನೂ ಸೂಪರ್. ಹೊಸ ಉಪೇಂದ್ರ ಸರ್, ನಾನು ಉಪಿ ಸರ್ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ಹಂಗೆ ಇದ್ದಿದ್ರೆ ಚೆನ್ನಾಗಿರೋದೇನೋ, ಮದುವೆನೇ ಆಗದೆ ಇದ್ದಿದ್ದರೆ ಸೂಪರಾಗಿರೋದೇನೋ. ಉಪಿ ಸರ್ ಮದುವೆ ಆಗ್ಬಿಟ್ಟು ಡೀಸೆಂಟ್ ಆಗಿಬಿಟ್ರು. ಉಪಿ ಸರ್ಗೆ ಪ್ರಿಯಾಂಕಾ ಮೇಡಮು ಮತ್ತು ಆ ಫ್ಯಾಮ್ಲಿ ಎಲ್ಲ ಇದ್ದಾರಲ್ಲ, ಸೊ ಅವ್ರುಗಳೆಲ್ಲ ಇರುವಾಗ ಉಪಿ ಸರ್ಗೆ ಒಳಗಿರೋ ಒಂದು ರಿಯಲ್ ಉಪೇಂದ್ರ ಹೊರಗೆ ಬರೋಕ್ಕಾಗ್ತಾಯಿಲ್ಲ ಅವ್ರ ಕೈಲಿ, ಫ್ಯಾಮ್ಲಿ ಮ್ಯಾನ್ ಆಗ್ಬಿಟ್ರು. ಬಟ್ ಅದೇ ಉಪೇಂದ್ರನಲ್ಲಿ ಅದು ಯಾವುದೋ ಒಂದು ಶಾರ್ಟಲ್ಲಿ ಅವಳು ಯಾವಳೋ ಒಬ್ಳು ಬಿಕ್ನಿ ಹಾಕ್ಕೊಂಡಿರ್ತಾಳೆ, ಬರೀ ಬಿಕ್ನಿ ಇದರಲ್ಲಿ ಒಂದು ಡಗಾರದು ಬೆಡ್ರೂಮಲ್ಲಿ. ಉಪ್ಪಿ ಸರ್ ಹೋಗ್ಬಿಟ್ಟು ಅವಳು ದಪ್ಪಂತ ಹಿಂಗೆ ಬೀಳ್ತಾರೆ ಗೊತ್ತಾ ಅವಳ ಮೇಲೆ. ನಮಗೆ ಥಿಯೇಟ್ರಲ್ಲಿ ಜಗ್ಗನ್ಸೋದು, ಏನೋ ಇದು ಇಷ್ಟು ದೊಡ್ಡ ಸೂಪರ್ ಸ್ಟಾರು ಹಿಂಗೆ ಬೀಳ್ತಾವನಲ್ಲ ಅಂದರೆ, ಇನ್ಫ್ಯಾಕ್ಟ್ ಅದು ನಾವೇ ಅಂತ ಅನ್ಸೋದಲ್ವಾ. ಆ ಉಪೇಂದ್ರ ಎಲ್ಲಿ ಅಲ್ಲ, ಇದು ಯಾವುದೋ ವೈಟ್ ಡ್ರೆಸ್ ಹಾಕ್ಕೊಂಡು ಸ್ವಾಮೀಜಿ ಥರ ಹಿಂಗೆ ಏಸು ಥರ ಹಿಂಗೆ ಓಡಾಡಿಕೊಂಡು
ಅದೇ ಆ ಉಪೇಂದ್ರ ಅಲ್ಲ ಸರ್, ಇದು ಬೇರೆ ಯಾರೋ ಚೇಂಜ್ ಆಗ್ಬಿಟ್ಟವ್ರೆ. ನನ್ನ ರಿಕ್ವೆಸ್ಟ್ ಏನಪ್ಪ ಅಂದರೆ ಆ ಉಪೇಂದ್ರನೇ ಸರಿ, ಈ ಉಪೇಂದ್ರ ನಮಗೆ ನಾವು ಕಾಣಿಸ್ತಿಲ್ಲ, ಅಲ್ಲಿ ಉಪೇಂದ್ರನೇ ಕಾಣಿಸ್ತವ್ರೆ, ನಾವು ಕಾಣಿಸ್ತಾ ಇಲ್ಲ. ಉಪ್ಪಿ ಸರ್ಗೆ ನಾವು ರಿಕ್ವೆಸ್ಟ್ ಮಾಡೋದೇನಪ್ಪ ಅಂದರೆ ನಾವು ಕಾಣಿಸ್ಬೇಕು ನಿಮ್ಮ ಸಿನಿಮಾದಲ್ಲಿ, ನಿಮ್ಮನ್ನು ನಾವು ನೋಡೋಕ್ಕೆ ಬೇಡ, ನಮಗೆ ನಾವು ಕಾಣಿಸ್ಬೇಕು ಅಂತಂದರೆ ನೀವಾಗಿರಬೇಕು, ಆವಾಗಲೇ ನಾವು ನಾವಾಗಿರೋಕ್ಕೆ ಸಾಧ್ಯ ಅನ್ನೋದು ನನ್ನ ಒಪಿನಿಯನು. ಆಮೇಲೆ ಸರ್ ಮ್ಯಾಕ್ಸ್ ಸೂಪರ್ ಹಿಟ್ಟು ಅಂತ ಹೇಳ್ತಿದ್ದಾರೆ. ನಾನು ನೋಡಿದೆ ಪಿಕ್ಚರು, ಕೈದಿ ಥರನೇ ಇತ್ತು ಆಲ್ಮೋಸ್ಟು, ಕತ್ಲೆ ಆಮೇಲೆ ಆ ಪೊಲೀಸ್ ಸ್ಟೇಷನ್ ಒಳಗೆ ಇವ್ರು ಹೋಗಂಗಿಲ್ಲ, ಒಳಗೆ ಯಾರಾದರೂ ಬಂದರೆ ಅಟ್ಯಾಕ್ ಮಾಡ್ತಾರೆ ಅನ್ನೋದೇನಿದೆ ಅದು ಕೈದಿನಲ್ಲಿರೋ ಪಾಯಿಂಟೇ ಅದು. ಅದನ್ನು ಆ್ಯಸ್ ಇಟ್ ಈಸ್ ಹಂಗೆ ಕಲರ್ ಜೆರಾಕ್ಸ್ ಥರನೇ ಇದೆ. ಸೊ ಬೇಸ್ಮೆಂಟ್ ಸೇಮು, ಬಿಲ್ಡಿಂಗ್ ಮಾತ್ರನೇ ಬೇರೆ ಅನ್ನೋ ಥರ. ಅಲ್ಲಿ ಒಬ್ಬ ಅವ್ರುಗಳ್ನೆಲ್ಲ ತಡೆಯೋಕ್ಕೊಬ್ಬ ಇರ್ತಾನೆ, ಯಾರೋ ಪೊಲೀಸು. ಇಲ್ಲೂ ಒಬ್ಬ ಇದ್ದಾನೆ ಅವ್ರನ್ನೆಲ್ಲ ಸಾಯಿಸಿರೋನು, ಅವನು ಅದರಲ್ಲಿ ಗನ್ನದು ಎಲ್ಲ ಇಟ್ಕೊಂಡು ಮಾಡಿರ್ತಾನೆ ಗೊತ್ತಾ, ಸ್ಟೆನ್ ಗನ್ನು ಏನೋ ಆ ಥರ ಇವನು ಇಲ್ಲಿರ್ತಾನೆ. ಕತೆ ಎಲ್ಲ ಸೇಮೇ, ಬಟ್ ಒಂದು ಸ್ವಲ್ಪ ಇವ್ರು ಬೇರೆ ಥರ ಬಿಲ್ಡಿಂಗ್ ಚೇಂಜ್ ಮಾಡ್ಕೊಂಡವ್ರೆ, ಮಿಕ್ಕಿದಲ್ಲಿ ಆ್ಯಸ್ ಇಟ್ ಈಸು. ಬಟ್ ನನಗನ್ಸಿದ್ದೇನು ಗೊತ್ತಾ ಸರ್, ಒಂದು ಮ್ಯಾಕ್ಸ್ ಸೂಪರ್ ಹಿಟ್ ಆಗಬೇಕು ಅಂತಂದರೆ ಒಂದು 100 ಜನ ಬೇಕು. ಡೈರೆಕ್ಟ್ರು, ಪ್ರೊಡ್ಯೂಸರು, ಕ್ಯಾಮ್ರಾಮೆನ್ನು, ಲಿರಿಕ್ ರೈಟ್ರು, ಯಾರ್ಯಾರು ಟೆಕ್ನಿಕಲ್ ಲೆವೆಲಲ್ಲಿ, ಆ್ಯಕ್ಟಿಂಗ್ ಲೆವೆಲಲ್ಲಿ ಎಷ್ಟು 1.5 ಮಣ ಜನ ಆ್ಯಕ್ಟಿಂಗ್ ಮಾಡೋರೆ, ಎಲ್ಲ ದೊಡ್ಡ ದೊಡ್ಡ ಆ್ಯಕ್ಟ್ರುಗಳೇ. ವರಲಕ್ಷ್ಮಿ ಇರ್ಬೋದು, ಮತ್ತು ಮಂಜು, ಎಲ್ಲ ಒಳ್ಳೊಳ್ಳೆ ಆ್ಯಕ್ಟ್ರುಗಳಿದ್ದಾರೆ. ಇವರಿಷ್ಟು ಜನ ಮಾಡಿದ್ರೇ ಮ್ಯಾಕ್ಸು ಆ್ಯಾವ್ರೇಜಿಗೆ ಸೂಪರ್ ಹಿಟ್ ಅಂತ ಹೇಳ್ತಾರೆ, ಮೇ ಬಿ ಗೊತ್ತಿಲ್ಲ ಆಗೋದು. ಬಟ್ ಒಂದು UA ಹಿಟ್ ಆಗೋದಕ್ಕೆ ಉಪ್ಪಿ ಸರ್ ಒಬ್ಬರೇ ಸಾಕು, ಕರೆಕ್ಟಾ? ಇವಾಗ ನೀವು ಅಬ್ಸರ್ವ್ ಮಾಡಿ, ಅದರಲ್ಲಿ UAಯಲ್ಲಿ ಮಾಡಿರೋಂಥ ಯಾವುದೇ ಆರ್ಟಿಸ್ಟ್ಗಳು ಅವ್ರಗಳ ಬಗ್ಗೆ ಯಾರು ಯೋಚನೆ ಮಾಡಲ್ಲ. ರವಿಶಂಕರು, ಸಾಧು ಕೋಕಿಲ ಇವರೆಲ್ಲ ಏನಿದ್ದಾರೆ ಅವ್ರಗಳಿಗೆ ಅಂಥ ಏನು ಓಹೋ ಅವ್ರ ಬಗ್ಗೆ ಯಾರು ಹೊರಗಡೆ ಬಂದು ಮಾತಾಡ್ತಾ ಇಲ್ಲ ಅಲ್ವಾ? ಇಡೀ UA ಅಂದರೆ ಉಪೇಂದ್ರ ಒಬ್ಬರೇ ಕಾಣೋದು. ಯಾಕೆಂದರೆ ಎಲ್ರಿಗೂ ಗೊತ್ತು ಇಷ್ಟು ದೊಡ್ಡ ಪಿಕ್ಚರ ಹಿಟ್ ಆಗೋದಕ್ಕೆ ಉಪ್ಪಿ ಸರ್ ಒಬ್ಬರೇ ಸಾಕು ಅಂತ. ಬಟ್ ಅಷ್ಟು ದೊಡ್ಡ ಮ್ಯಾಕ್ಸ್ ಹಿಟ್ ಆಗೋದಕ್ಕೆ 1.5 ಮಣ ಜನ ಬೇಕು, ಆವಾಗಲೇ ಒಂದು ಲೆವೆಲ್ಗೆ ಮುಕ್ತು. ಸೊ ನನಗೆ ಉಪ್ಪಿ ಸರ್ ಬಗ್ಗೆ ಅನಿಸಿದ್ದೇನಪ್ಪ ಅಂತಂದರೆ, ಅವ್ರ ಟೀಮ್ ಏನಿದೆ, ಜೊತೆಲಿರೋವಂಥ ಸ್ಕ್ರಿಪ್ಟ್ ಲೆವೆಲಲ್ಲಿರೋವಂಥ ಟೀಮ್ ಇದೆಯಲ್ಲ, ಅವರೆಲ್ಲ ಆವಾಗಿದ್ರಲ್ಲ ಅವ್ರ ಜೊತೆ ಖತರ್ನಾಕ್ಗಳು, ಅಂಥವ್ರನ್ನ ಇಟ್ಕೊಂಡು ಸ್ಕ್ರಿಪ್ಟು ಮಾಡಿದ್ರೆ ಮೇ ಬಿ ಹಳೆ ಉಪೇಂದ್ರ ಕಾಣಿಸ್ಬೋದು. ಈಗೆಲ್ಲ ಪಾಪ ಹೊಸ ಹುಡುಗರು ಯಾರ್ಯಾರೋ ಇದ್ದಾರೆ, ಅವರೆಲ್ಲ ನೀವೇನಂದ್ರೆ ಜೈ ಸರ್ ಓಕೆ ಸರ್ ಅಂದಿರ್ತಾರೆ. ಇವರು ನಾನು ಮಾಡಿದ್ದೆ ಸಕ್ಕತ್ತೇನೋ ಅಂತ ಅಂದ್ಕೊಂಡು ಹಿಂಗೆ ಆಗ್ತಿರೋದು. ಇದು ಉಪ್ಪಿಟ್ಟು ಸೂಪರು ಇದು ಎಲ್ಲ ಯಾಕೆ ಹಿಂಗಾಗ್ತಿದೆ ಅಂತಂದರೆ, ಅವರೇ ಮಾಡಿ ಜೊತೆಲಿರೋರು ಯಾರೂ ಚೆನ್ನಾಗಿಲ್ಲ, ಇದು ಡಬ್ಬಾ ಥರ ಇದೆ, ಎದ್ದು ಬಿಸಾಕು ಗುರು ಅಂತ ಹೇಳೋರು ಯಾರೂ ಇಲ್ಲ ಅಲ್ಲಿ. ಸರ್ ಸೂಪರ್ ಸರ್, ಎಕ್ಸ್ಟ್ರಾಡ್ನರಿ ಸರ್, ಹಾಕಿ ಸರ್, ಹೌದಾ ಓಕೆ ಅಂದ್ಬಿಟ್ಟು ಹಂಗೆ ಹಾಕ್ಕೊಂಡು ಹೋಗಿ ಹಿಂಗೆ ಆಗ್ತಿರೋದು. ಬಟ್ ನಿಜವಾದ ಟೀಮ್ ಇವತ್ತಿಗೂ ಉಪ್ಪಿ ಸರ್ ಸೆಟ್ ಮಾಡ್ಕೊಂಬಿಟ್ರೆ, ಯಾವ ಟೀಮು, ಓಮಲ್ಲಿದ್ದಂಥ ಟೀಮು, ಇಶಲ್ಲಿದ್ದಂಥ ಟೀಮು, ಅವ್ರುಗಳೆಲ್ಲ ಇವತ್ತಿಗೂ ಉಪ್ಪಿ ಸರ್ ಜೊತೆ ಸ್ಕ್ರಿಪ್ಟ್ ಲೆವೆಲಲ್ಲಿ ಬಿದ್ದುಬಿಟ್ರೆ ಶೇಕ್ ಮಾಡೋಕ್ಕಾಗಲ್ಲ ಇನ್ನೊಂದು 10 ವರ್ಷಕ್ಕೆ. ಸೊ ಅದೊಂದು ಬೇಜಾರು, ಒಳ್ಳೆ ಉಪೇಂದ್ರ ಆಗ್ಬಿಟ್ರು ಅನ್ನೋದು.